ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇಂದು ವಿಕಾಸಸೌಧದಿಂದ ರಾಜ್ಯದ ಎಲ್ಲ ತಾಲೂಕುಗಳ ತಹಶೀಲ್ದಾರ್ ಅವರೊಂದಿಗೆ ನೇರ ವಿಡಿಯೋ ಸಂವಾದ ನಡೆಸಿ ಬಗರ್ ಹುಕುಂ ಅರ್ಜಿ ಪೋಡಿ ಮತ್ತು ಕಂದಾಯ ನ್ಯಾಯಾಲಯ ಪ್ರಕರಣಗಳ ಪ್ರಗತಿ ಕುರಿತು ಪರಿಶೀಲನೆ ನಡೆಸಿದರು. ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಹಶೀಲ್ದಾರ್ ಅವರ ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಭೂಮಿ ವ್ಯಾಜ್ಯಗಳನ್ನು 3 ತಿಂಗಳಲ್ಲಿ ಇತ್ಯರ್ಥಪಡಿಸಬೇಕೆಂದು ಸರ್ಕಾರದ ಸೂಚನೆ ಇದೆ. ಆದರೂ ವಿಳಂಬವಾಗುತ್ತಿದೆ. 10,774 ಪ್ರಕರಣಗಳ ವಿಲೆ ಬಾಕಿ ಇದ್ದು ರೈತರಿಗೆ ತೊಂದರೆಯಾಗುತ್ತಿದೆ. 3 ತಿಂಗಳ ಮೇಲ್ಪಟ್ಟ ಬಾಕಿ ಪ್ರಕರಣಗಳನ್ನು ಡಿಸೆಂಬರ್ನಲ್ಲಿ ಇತ್ಯರ್ಥಪಡಿಸಬೇಕು ಎಂದು ಸೂಚಿಸಿದರು. ಮಂಜೂರಾಗಿರುವ ಸರ್ಕಾರಿ ಜಮೀನುಗಳು 30 ವರ್ಷಗಳಿಂದ ಪೋಡಿಯಾಗದೆ ಉಳಿದಿದ್ದು ಲಕ್ಷಾಂತರ ರೈತರಿಗೆ ಸಮಸ್ಯೆಯಾಗುತ್ತಿದೆ. ಇದನ್ನು ಬಗೆಹರಿಸಲು ದುರಸ್ತು ಪೋಡಿ ಅಭಿಯಾನ ಆರಂಭಿಸಲಾಗಿದೆ. 11,436 ರೈತರ ಜಮೀನುಗಳನ್ನು ಸರ್ವೆ ಮಾಡಲು ಆದೇಶಿಸಲಾಗಿದ್ದು ಡಿಸೆಂಬರ್ ಅಂತ್ಯದಲ್ಲಿ 50,000 ರೈತರ ಜಮೀನುಗಳನ್ನು ಸರ್ವೆ ನಡೆಸಲಾಗುವುದು. ಬಗರ್ ಹುಕುಂನಲ್ಲಿ ಈಗಾಗಲೇ ಶಾಸಕರ ನೇತೃತ್ವದ ಸಮಿತಿಗಳ ಮುಂದೆ 1,000 ರೈತರ ಅರ್ಜಿಗಳನ್ನು ಮಂಡಿಸಲಾಗಿದ್ದು ಡಿಸೆಂಬರ್ 15ರೊಳಗೆ 5,000 ರೈತರ ಅರ್ಜಿಗಳನ್ನು ಮಂಡಿಸುವ ಗುರಿಯಿದೆ. ಫೆಬ್ರವರಿ ಅಂತ್ಯದೊಳಗೆ ಎಲ್ಲ ಅರ್ಹ ಅರ್ಜಿಗಳನ್ನು ಸಮಿತಿಯ ಮುಂದೆ ಸಲ್ಲಿಸುವಂತೆ ಸೂಚಿಸಿದರು.